ಡೈಲಾಗು ನನಗೆ ರೋಹಿತ್ ಪದಕಿ ಅವರು ಲೈನ್ಸ್ ಇಷ್ಟ. ಅಂದರೆ ಅವ್ರು ಮಾಡೋ ಕತೆ ಇದರಲ್ಲಿ ಯುವ ಅವ್ರ ಪಾತ್ರ ನನಗೆ ತುಂಬ ಇಷ್ಟ ಆಗಿತ್ತು. ಅದ್ರ ಜೊತೆಗೆ ಬ್ಲೆಂಡ್ ಮಾಡಿದ್ದು ಆ ಕಥೆನ ಅಂಡರ್ವರ್ಲ್ಡ್ ಟಚ್ ಮಾಡಿಕೊಂಡು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದು ಅದು ರೋಹಿತ್ ಪದಕಿ ಅವ್ರ ನಿರ್ದೇಶನ. ಮತ್ತು ನಾನು ಯಾವಾಗಲೂ ಹೇಳೋದು, ನಮಗೆ ಮೊದಲನೇ ಇನ್ವಿಟೇಷನ್ ಚರಣ್ ರಾಜ್ ಕೊಟ್ಬಿಡ್ತಾರೆ. ಅಂದರೆ ನಾವು ಟಗರೂಲ್ ನೋಡಿದ್ವಿ, ಸಲಗಾಲ್ ನೋಡಿದ್ವಿ, ಭೀಮಾಲ್ ನೋಡಿದ್ವಿ. ಫಸ್ಟ್ ಇನ್ವಿಟೇಷನ್ನು ಚರಣ್ ರಾಜ್ ಅವ್ರು ಕೊಟ್ಬಿಡ್ತಾರೆ. ಸೊ ನಮ್ಗೆ ಈಸಿ ಆಗುತ್ತೆ ಕೆಲಸ. ಸೊ ಅವ್ರು ಕೊಟ್ಟಮೇಲೆ ಈಗ ಬ್ಯಾಂಗಲ್ ಬಂಗಾರಿ ದೊಡ್ಡ ಮಟ್ಟದ ಹಿಟ್ ಆಗಿತ್ತು. ಸೊ ಜನಕ್ಕೆ ಒಂದು ಎಕ್ಸ್ಪೆಕ್ಟೇಷನ್ಸು ಇತ್ತು. ಅದ್ರ ಜೊತೆಗೆ ನಮ್ಮ ಸತ್ಯ ಹೆಗಡೆ ಅವರು ಕ್ಯಾಮ್ರಾ ವರ್ಕು, ದೀಪು ಎಸ್ ಕುಮಾರ್ ಅವರ ಎಡಿಟಿಂಗು, ಮತ್ತು ಸಂಜನಾ ಆ್ಯಕ್ಟಿಂಗು, ಅಣ್ಣಂದು, ಮತ್ತು ಡ್ಯಾಡಿ ಕ್ಯಾರೆಕ್ಟರ್, ಪೂರ್ಣ ಅವರಂತೂ ಪೂರ್ಣವಾಗಿ ನಟಿಸಿದ್ದಾರೆ. ಅವರು ಯಾವಾಗಲೂ ಹೇಳ್ತಿರ್ತೀನಿ, ನಿಮ್ಗೊಂದು ಒಳ್ಳೆ ಪಾತ್ರ ಬೀಳಬೇಕು ಅಂತ. ಇದು ಸರ್ ಮುಸ್ಲಿಂ ಕ್ಯಾರೆಕ್ಟರ್ ಡೇರ್ ಡೆವಿಲ್ ಮುಸ್ತಫಾಲೇ ಹೇಳಿದ್ದೆ, ತುಂಬ ಚೆನ್ನಾಗಿದೆ. ಬಟ್ ಇದರಲ್ಲಂತೂ ನನಗೆ ಸತ್ಯ ಸಿನಿಮಾದಲ್ಲಿ ಮನೋಜ್ ಬಾಜ್ಪೇಯಿ ಮತ್ತು ಜೆ ಡಿ ಚಕ್ರವರ್ತಿ ಅವರ ಕಾಂಬೋ ಥರ ಇತ್ತು. ಸೊ ತುಂಬ ಚೆನ್ನಾಗಿದೆ. ಮತ್ತು ಯಾವುದೇ ಲೈನ್ಸ್ ಹೇಳಿದ್ರು ಅದಕ್ಕೊಂದು ಅರ್ಥ ಇರೋ ಥರನೇ ಬರೆದಿದ್ದೀವಿ. ಯಾಕೆಂದರೆ ಈಚೆ ನೋಡೋ ಆಡಿಯನ್ಸ್ಗೆ ಅದು ಹೆಚ್ಚಾಗಿ. ಈಗ ಒಂದು ಡೈಲಾಗ್ ಇದೆ, ಅನ್ನಕ್ಕೆ ಎಲೆ ಇದೆ ಇದ್ರೂ ಪರವಾಗಿಲ್ಲ, ಬೆಲೆ ಇದೆ ಅನ್ನೋದು. ಅದು ಮತ್ತು ಎಲ್ಲ ಡೈಲಾಗ್ಸು ಸಿಚುವೇಶನ್ ಕರೆಕ್ಟಾಗಿ ಬರ್ತಿದೆ, ಯಾವುದು ಎಕ್ಸಾಜರೇಟ್ ಬರ್ತಿಲ್ಲ. ಅದರಲ್ಲಿ ತುಂಬ ಇವರು ನಮ್ಗೆ ಸಲಗಾಲು ಹೀರೋ ಬೈದಿದ್ರು. ಸೊ ಇದರಲ್ಲೂ ನಾನು ಯಾವಾಗಲೂ ರೇಗಿಸ್ತಿರ್ತೀನಿ ಸಂಜನಾನ. ಸೊ ಅದೊಂದು ಅಂದರೆ ಏರಿಯಾ ಹುಡುಗಿ ಪಾತ್ರ ಮಾಡಿರೋದು ಅದು ತುಂಬ ಚೆನ್ನಾಗಿದೆ. ಮತ್ತು ಯುವ ಅವ್ರದ್ದು ಆ್ಯಕ್ಟಿಂಗ್ ಬಗ್ಗೆ ಹೇಳಿದ್ರು, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. 2 ಶೇಡ್ ಇರೋವಂಥ ಪಾತ್ರ, ಹಳ್ಳಿನಾಗಿ ಅಂದರೆ ನಮ್ಮ ಒಳಗಡೆ ಒಬ್ಬ ಮಗುನೂ ಇರುತ್ತೆ, ಮೃಗನೂ ಇರುತ್ತೆ ಅನ್ನೋದನ್ನ ಪೋರ್ಟ್ರೇಟ್ ಮಾಡೋದು ಒಬ್ಬ ಹೊಸ ಹೀರೋಗೆ ತುಂಬ ಕಷ್ಟ. ಬಟ್ 2ನೇ ಸಿನಿಮಾದಲ್ಲೇ ಯುವ ಅವ್ರು ಮಾಡಿರೋದು ತುಂಬಾ ಚೆನ್ನಾಗಿದೆ. ಡ್ಯಾನ್ಸು, ಫೈಟು, ಎಂಟರ್ಟೈನ್ಮೆಂಟು, ಕಾಮಿಡಿ, ಸೊ ಎಲ್ಲ ಪ್ಯಾಕೇಜ್ ಇರುವಂಥದ್ದು ಎಕ್ಕ ಸಿನಿಮಾ. ಸೊ ನಿಮ್ಗಳೆಲ್ಲರೂ ಸಪೋರ್ಟಿಂದ ಸಿನಿಮಾ ಚೆನ್ನಾಗಿ ಆಗಿದೆ.